ಎಲ್ರಿಗೂ ನಮಸ್ಕಾರ. ನಮ್ಮ ಅನೇಕ ಸಚಿವರು ಬಹಳ ಸವಿಸ್ತಾರವಾಗಿ ಮಾತಾಡಿದ್ದಾರೆ. ಇನ್ನೂ ಅನೇಕ ಸಚಿವರು, ಹಿರಿಯ ನಾಯಕರು ಮಾತಾಡ್ತಾರೆ. ನಮ್ಮ ಅಧ್ಯಕ್ಷರು ಕೂಡ ಬರ್ತಾ ಇದ್ದಾರೆ. ಹೆಚ್ಚಿಗೆ ಮಾತಾಡದೆ ಇವತ್ತು ಬಿಜೆಪಿಯ ಕೇಂದ್ರ ಸರ್ಕಾರ, ನರೇಂದ್ರ ಮೋದಿಯವರ ಸರ್ಕಾರ ಇವತ್ತು ಗೌರವವನ್ನು ಬಳಸ್ಕೊಂಡು ಗವರ್ನರ್ ಕಚೇರಿನ ಗುಮಾಸ್ತರ್ ಕಚೇರಿ ಮಾಡ್ಕೊಂಡಿದ್ದಾರೆ. ಏನು ಮಾಡ್ಕೊಂಡಿದ್ದಾರೆ ಹೇಳಿ? ಗವರ್ನರ್ ಕಚೇರಿ ಅಲ್ಲ, ಅದು ಗುಮಾಸ್ತರ ಕಚೇರಿ ಮಾಡ್ಕೊಂಡಿದ್ದಾರೆ. ಗವರ್ನರ್ ಅವ್ರಿಗೆ ಏನು ಗೌರವ ಕೊಡಬೇಕು ಕೇಂದ್ರ ಸರ್ಕಾರ ಕೊಡದೆ ಒಬ್ಬ ಗುಮಾಸ್ತನ ಯಾವ ರೀತಿ ನಡೆಸ್ಕೊಳ್ತಾರೋ ಆ ರೀತಿ ಅವ್ರನ್ನ ಬಳಸ್ಕೊಂಡು ಇವತ್ತು ಮುಖ್ಯಮಂತ್ರಿಗಳ ಮೇಲೆ ಯಾವುದೇ ಅಪಾದನೆ ಇಲ್ಲದೆ ಇದ್ದರೂ ಕೂಡ ಕ್ಷುಲ್ಲಕ ಕಾರಣ ಕೊಟ್ಟು ಇವತ್ತು ಬಿ ಜೆ ಪಿ ಇಲ್ಲಿರ್ತಕ್ಕಂಥ JDS ಎಲ್ಲ ಪಕ್ಷದ ಮುಖಂಡರ ಪಿತೂರಿಯಿಂದ ಇವತ್ತು ಗವರ್ನರ್ ಅವರು ಅನುಮತಿ ಕೊಟ್ಟಿದ್ದಾರೆ. ಹೇಳಿ ಕೇಳಿ ನಾನು ಭಾಳ ವರ್ಷಗಳಿಂದ ಹೇಳ್ತೀನಿ ಬಿ ಜೆ ಪಿ ಅಂದರೆ ಏನು ಅಂತ. ಬಿ ಜೆ ಪಿ ಅಂದರೆ ಭಾರತೀಯ ಜನತಾ ಪಕ್ಷ ಅಂತ ಅಧಿಕೃತವಾಗಿ. ಆದರೆ ನಾನು 6-7 ವರ್ಷದಿಂದ ಹೇಳ್ತೀನಿ ಬಿ ಜೆ ಪಿ ಅಂದರೆ ಬುರುಡೆ ಜನರ ಪಕ್ಷ ಅಂತ. ಏನು ಹೇಳಿ? ಬುರುಡೆ ಜನರ ಪಕ್ಷ. ಸುಳ್ಳು ಹೇಳೋದ್ರಲ್ಲಿ ಬಿ ಜೆ ಪಿಯವರು ನಿಸೀಮ್ರು. ಜರ್ಮನ್ನಲ್ಲಿ ಹಿಟ್ಲರ್ ಗೊತ್ತಲ್ಲ, ಹಿಟ್ಲರ್ ವರ್ತನೆನೇ ನಮ್ಮ ಪ್ರಧಾನಮಂತ್ರಿ ಹಿಡಿದು. ಅವ್ರ ಹತ್ರ ಒಬ್ಬ ಮಂತ್ರಿ ಇದ್ದ, ಗೋಬಲ್ಸ್ ಅಂತ. ಆ ಮಂತ್ರಿಗೆ ಯಾವ ಪೋರ್ಟ್ಫೋಲಿಯೋನೂ ಇಲ್ಲ. ಅವನೇನು ಕೆಲಸ ಅಂದರೆ ಒಂದು ಸುಳ್ಳನ್ನ 100 ಸಲ ಹೇಳಿ ನಿಜ ಮಾಡೋದು. ಆ ರೀತಿ ಬಿ ಜೆ ಪಿಯವರು ಬೆಳಿಗ್ಗೆ ಇದ್ದರೆ ಸೋಷಿಯಲ್ ಮೀಡಿಯಾ ಮುಖಾಂತರ, ಮಾಧ್ಯಮಗಳ ಮುಖಾಂತರ ಸುಳ್ಳುಗಳನ್ನು ಹೇಳಿ ನಿಜ ಮಾಡುವಂಥ ಕೆಲಸವನ್ನು ಭಾಳ ವರ್ಷ ಮಾಡ್ತಾ ಇದ್ದಾರೆ, ಈಗಲೂ ಕೂಡ ಮಾಡ್ತಾ ಇದ್ದಾರೆ. ಇದಕ್ಕೆ ಒಂದು ಅಂತ್ಯ ಕಾಣುವಂಥ ಕೆಲಸವನ್ನು ನಾವೆಲ್ಲ ಕೂಡ ಮಾಡಬೇಕಾಗಿದೆ. ಈ ಥರದ ಒಂದು ಬುರುಡೆ ಜನರು ಬೆಳಿಗ್ಗೆ ಇದ್ದರೆ ನರೇಂದ್ರ ಮೋದಿಯವರಿಂದ ಹಿಡಿದು ಪ್ರತಿಯೊಬ್ಬರು ಕೂಡ ಸಾಮಾನ್ಯ ಕಾರ್ಯಕರ್ತರವರೆಗೂ ಕೂಡ ಸುಳ್ಳು ಹೇಳಲಿಲ್ಲ ಅಂದರೆ ಅವರು ಮಾಡಿದಂಥ ಊಟ ಅವರಿಗೆ ಜೀರ್ಣ ಆಗೋದಿಲ್ಲ. ನರೇಂದ್ರ ಮೋದಿ ಅವ್ರು ಮಾತಾಡ್ತಾರಲ್ಲ, ನಾನು ನರೇಂದ್ರ ಮೋದಿ ಮಾತಾಡ್ತಿದ್ದೀನಿ ಅಂತ ಹೇಳ್ತಾರಲ್ಲ, ಅಷ್ಟು ಮಾತ್ರ ನಿಜ ಅಷ್ಟೇ. ಆಮೇಲೆ ಅವ್ರು ಏನು ಹೇಳ್ತಾರೋ ಬರೀ ಸುಳ್ಳೆ. ಅವ್ರು ಇರ್ಬೋದು, ಅಮಿತ್ ಶಾ ಇರ್ಬೋದು, ಯಡಿಯೂರಪ್ಪ ಇರ್ಬೋದು, ಇಲ್ಲಿ ಅಶೋಕ್ ಇರ್ಬೋದು, ಅಥವಾ ವಿಜೇಂದ್ರ ಇರ್ಬೋದು, ಎಲ್ಲ ನಾಯಕರು ಬುರುಡೆ ಜನರೇ. ಅದಕ್ಕೆ ನಾನು ಭಾಳ ಹಿಂದೆಯಿಂದ ಕೂಡ ಬುರುಡೆ ಜನರ ಪಕ್ಷ ಅಂತ ಇವ್ರನ್ನ ಹೇಳ್ತೀನಿ. ಮತ್ತು ಬುರುಡೆ ಜನರ ಜೊತೆಗೆ ಭ್ರಷ್ಟ ಜನರು ಇವರು. ಭ್ರಷ್ಟರು ಬಿ ಜೆ ಪಿಯವರು, ಕಡು ಭ್ರಷ್ಟರು ಇವರು ಬಿ ಜೆ ಪಿಯವರು. ಹಿಂದೆ 2008ರಿಂದ 2013ರವರೆಗೂ ಇವರು ಆಡಳಿತ ನೋಡಿದ್ದೀವಿ ನಾವು. 2006ರಿಂದ 2008ರವರೆಗೂ ಸಮ್ಮಿಶ್ರ ಸರ್ಕಾರ ನೋಡಿದ್ದೀವಿ. 2019ರಿಂದ 2023ವರೆಗೂ ಒಟ್ಟು 11 ವರ್ಷಗಳ ಕಾಲದಲ್ಲಿ ಇವರು ಮಾಡಿರ್ತಕ್ಕಂಥ ಭ್ರಷ್ಟಾಚಾರ ಎಲ್ಲೇ ಮೀರಿದೆ. ಇವರು ಭ್ರಷ್ಟಾಚಾರ ಎಲ್ಲ ಮೊನ್ನೆ ಮೆರವಣಿಗೆ ಹೊರಟ್ರಲ್ಲ ಬೆಂಗಳೂರಿಂದ ಮೈಸೂರುವರೆಗೂ. ನಮ್ಮ ಸರ್ಕಾರ ಬಂದ ತಕ್ಷಣ ಫಾಸ್ಟ್ ಟ್ರ್ಯಾಕ್ ಕೋರ್ಟ್ಗಳಿಗೆ ಕೊಟ್ಬಿಟ್ಟಿದ್ರೆ ಅರ್ಧ ಜನ ಇವರು ಜೈಲಲ್ಲಿ ಇರ್ತಾಯಿದ್ರು. ಈಗಲೂ ಕೂಡ ಫಾಸ್ಟ್ ಟ್ರ್ಯಾಕ್ ಕೋರ್ಟ್ಗಳು ಮಾಡಿ ಬೇಗ ತ್ವರಿತಗತಿನಲ್ಲಿ ಈ ಒಂದು ಕೋರ್ಟ್ಗಳು ನಡೆದ್ರೆ ಅರ್ಧ ಜನ ಬಿ ಜೆ ಪಿನಲ್ಲಿ ಜೈಲಲ್ಲಿ ಇರ್ತಾರೆ. ಅಂದರೆ ಭ್ರಷ್ಟರು. ಆ ಪಕ್ಷನೇ ಅಷ್ಟೇ ಭ್ರಷ್ಟಾಚಾರದ ಗಂಗೋತ್ರಿ ಇದ್ದಂಗೆ ಬಿ ಜೆ ಪಿ ಪಕ್ಷ ಅಂದರೆ. ಇಡೀ ರಾಷ್ಟ್ರದಲ್ಲೂ ಅಷ್ಟೇ. ರಾಷ್ಟ್ರದಲ್ಲಿ 9,000 ಕೋಟಿ ಇವರು ಎಷ್ಟು ಅವರ ಪಕ್ಷಕ್ಕೆ ದೇಣಿಗೆ ಆಗಿ ತಗೊಂಡಿರ್ತಕ್ಕಂಥದ್ದು 9,000 ಕೋಟಿ. ಅದರಲ್ಲಿ 3,000 ಕೋಟಿ IT, ED ಮತ್ತು CBI ಕೇಸ್ಗಳು ಹಾಕಿರ್ತಾರಲ್ಲ, ಅಂಥ ಸಂಸ್ಥೆಗಳಿಂದ 3,000 ಕೋಟಿ ಇವರು ಪಕ್ಷ ವಸೂಲು ಮಾಡಿಕೊಂಡಿದೆ. ಇದರಿಂದ ರಾಷ್ಟ್ರ ಮಟ್ಟದಲ್ಲಿ, ರಾಜ್ಯ ಮಟ್ಟದಲ್ಲಿ ಇಡೀ ಭ್ರಷ್ಟರೆಲ್ಲ ಒಂದು ಕಡೆ ಸೇರ್ಕೊಂಡ್ಬಿಟ್ಟಿದ್ದಾರೆ. ಬೇರೆ ಬೇರೆ ಪಕ್ಷದಲ್ಲಿದ್ದಂಥ ಭ್ರಷ್ಟಾಚಾರ ಇದ್ದಂಥ ಕೆಲವು ನಾಯಕರುಗಳ ಮೇಲೆ ಅವ್ರಿಗೆ ED, CBI ಇದನ್ನೆಲ್ಲ ಕ್ಯೂ ಬಿಟ್ಟು ಅವರ ಪಕ್ಷಕ್ಕೆ ಸೇರಿಸ್ಕೊಂಡು ಆಮೇಲೆ ವೈಟ್ ವಾಶ್ ಮಾಡೋದು. ಏನು ಹೇಳಿ? ವೈಟ್ ವಾಶನ್ನು ಮಾಡ್ತಾರಲ್ಲಪ್ಪ ಅದು. ವಾಷಿಂಗ್ ಪೌಡರ್ ನಿರ್ಮಾದಲ್ಲಿ ಹಾಕಿದ ತಕ್ಷಣ ಅವನು ಸ್ವಚ್ಛ ಆಗ್ಬಿಡ್ತಾನೆ. ಒಬ್ಬನಿಗೆ ಅಲ್ಲಿ ಚೀಫ್ ಮಿನಿಸ್ಟರ್ ಮಾಡ್ಕೊಂಡವ್ರೆ ಕಲ್ಕತ್ತಾ ಪಕ್ಕದಲ್ಲಿ ಒಂದು ರಾಜ್ಯಕ್ಕೆ, ಇನ್ನೊಬ್ಬರಿಗೆ ಡೆಪ್ಟಿ ಚೀಫ್ ಮಿನಿಸ್ಟ್ರು ಎಲ್ಲಿ ಇದರಲ್ಲಿ ಮಹಾರಾಷ್ಟ್ರದಲ್ಲಿ.
ವಿರೋಧ ಪಕ್ಷದಲ್ಲಿದ್ದವರಿಗೆ. ಇನ್ನೊಬ್ಬರು ನಮ್ಮ ಪಕ್ಷದವರೇ ಚೀಫ್ ಮಿನಿಸ್ಟರ್ ಆಗಿದ್ದರು, ಮಾಜಿ ಚೀಫ್ ಮಿನಿಸ್ಟ್ರು. ಅವ್ರನ್ನೂ ಕೂಡ ಅವ್ರ ಮೇಲೆ ಭ್ರಷ್ಟಾಚಾರದ ಆಪಾದನೆಗಳಿತ್ತು ಅಂತ ಹೆದರಿಸಿ ಅವ್ರಿಗೆಲ್ಲ ಒಬ್ಬರು ರಾಜ್ಯಸಭಾ ಸ್ಥಾನ ಕೊಟ್ಟವ್ರೆ, ಒಬ್ಬರಿಗೆ ಉಪಮುಖ್ಯಮಂತ್ರಿ ಮಾಡಿದ್ದಾರೆ, ಇನ್ನೊಬ್ಬರಿಗೆ ಮಂತ್ರಿ ಮಾಡಿದ್ದಾರೆ. ಈ ರೀತಿ ದೇಶದಲ್ಲಿರ್ತಕ್ಕಂಥ ಎಲ್ಲ ವಿಪಕ್ಷದಲ್ಲಿದ್ದಂಥ ಭ್ರಷ್ಟಾಚಾರಿಗಳನ್ನು ಕೂಡ ಅವ್ರ ಪಕ್ಷಕ್ಕೆ ಸೇರಿಸ್ಕೊಂಡ್ಬಿಟ್ಟಿದ್ದಾರೆ. ಇದು ಭ್ರಷ್ಟಾಚಾರಿಗಳ ಪಕ್ಷ ಇವತ್ತು ನಮ್ಮ ದೇಶದಲ್ಲೇ ಇವತ್ತು ಆಳ್ತಾ ಇದೆ ಅಷ್ಟೇ. ಅದರಿಂದ ಇಂಥ ಭ್ರಷ್ಟಾಚಾರಿಗಳು ಮತ್ತು ಬುಡ್ಬುಡಿಕೆ ಜನ ಇವರೆಲ್ಲ ಇವ್ರ ಮಾತಿಗೆ ಬೆಲೆನೇ ಇಲ್ಲ. BJP ಅವ್ರ ಮಾತಿಗೆ ಇಂಥವ್ರ ಮಾತು ಕೇಳಿಕೊಂಡು ರಾಜ್ಯಪಾಲರು ಇವತ್ತು ಅರ್ಥಹೀನ ಅವರ ಅಡ್ವೈಸರ್ಗಳು ಇಟ್ಕೊಂಡಿರ್ತಾರೆ. ಯಾರು ನಮ್ಮ ಗವರ್ನರ್ ಅವರು ಆ ಅಡ್ವೈಸರ್ಗಳಿಗೆ ತಲೆ ಇದ್ದಿದ್ರೆ, ಸ್ವಲ್ಪ ಮಿಡ್ಲಿದ್ದಿದ್ರೆ ಈ ಒಂದು ನೋಟಿಸ್ ಕೊಡೋ ಪ್ರಮೇಯನೇ ಬರ್ತಿರಲಿಲ್ಲ. ಅದರಿಂದ ಈಗಲಾದರೂ ಗವರ್ನರ್ ಅವರು ಒಳ್ಳೆ ಬುದ್ಧಿವಂತರನ್ನ ಯಾರೋ ಸಲಹೆಗಾರನ ಇಟ್ಕೊಳ್ಳಿ ಅಂತ ಹೇಳಿ, ಮತ್ತು ನೀವು ಕೂಡ ಇವತ್ತು BJP ಕೈಗೊಂಬೆ ಆಗಿದ್ದೀರಾ. ನೀವು ಗವರ್ನರ್ ಸ್ಥಾನದಲ್ಲಿ ಇರೋದಕ್ಕೆ ಲಾಯಕ್ಕಲ್ಲ. ನೀವು ರಾಜೀನಾಮೆ ಕೊಡಿ, ಅಥವಾ ಬೇರೆ ಯಾವುದನ್ನ ರಾಜ್ಯಪಾಲರಾಗಿ ನೀವು ಬೇರೆ ರಾಜ್ಯಕ್ಕೆ ನೀವು ವರ್ಗಾಯಿಸ್ಕೊಂಡು ಹೋಗಿ ಅಂತ ಹೇಳಿ ಇವತ್ತು ನಾವೆಲ್ಲ ಕೂಡ ಸಿದ್ದರಾಮಯ್ಯನವ್ರ ಜೊತೆಲಿದ್ದೀವಿ. ಪ್ರಜಾಪ್ರಭುತ್ವ ಉಳಿಬೇಕಾಗಿದೆ. ಈ ದೇಶದಲ್ಲಿ ಭ್ರಷ್ಟ ಸರ್ಕಾರ, BJP ಸರ್ಕಾರ, ದೇಶದಲ್ಲಿರ್ತಕ್ಕಂಥ ಭ್ರಷ್ಟ ಸರ್ಕಾರ, ಅದಕ್ಷ ಸರ್ಕಾರ ಹೋಗಬೇಕಾಗಿದೆ ಅಂತೇಳಿ ಇನ್ನೂ ಅನೇಕರು ಮಾತಾಡಿರೋದಾರೆ. ಎಲ್ರಿಗೂ ಕೂಡ ಧನ್ಯವಾದಗಳು ಹೇಳಿ ನಾನು ಮಾತು ಮುಗಿಸ್ತೇನೆ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.